ಬಿರ್ಸಾ ಮುಂಡಾ. ಏನ ಇತಿಹಾಸದಲ್ಲಿ ಏನಾದ್ರು ಓದ್ಕೊಂಡಿದ್ರೆ ಹೂ ಇಸ್ ಬಿರ್ಸಾ ಮುಂಡಾ? ಎಸ್ ನೋಡಿ, ಮಾತಾಡಬೇಡಿ, ಕೇಳಿಸ್ಕೊಳ್ಳಿ. 1874ರಲ್ಲಿ ಜಾರ್ಖಂಡ್ ರಾಜ್ಯದ ಹುಲಿಹಾಟು ಗ್ರಾಮದಲ್ಲಿ ಹುಡ್ತಾರೆ ಬಿರ್ಸಾ ಮುಂಡಾ. ಹುಡುಗರೊಬ್ರು ಮಾತಾಡಲ್ಲ. 1874 ಹುಲಿಹಾಟು ಗ್ರಾಮದ ಜಾರ್ಖಂಡ್ ನಲ್ಲಿ ಇವರು ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮತ್ತು ಆಧ್ಯಾತ್ಮಿಕ ಸುಧಾರಕರಾಗಿ ಹುಟ್ಟುತ್ತಾರೆ. ಓಕೆ, ಸೊ ಅವ್ರು ನಡೀತಾ ಫ್ರೀಡಮ್ ಸ್ಟ್ರಗಲ್ ನಡೀತಾ ಇತ್ತು, ಪ್ಲಸ್ ಹೊಸ ಸೋಷಿಯಲ್ ರಿಫಾರ್ಮ್, ಸಮಾಜ ಸುಧಾರಕರಾಗಿದ್ರು. ಸೊ ಬೇಸಿಕಲಿ ಇವ್ರನ್ನ ನಾರ್ತ್ ಈಸ್ಟ್ ಅಲ್ಲಿ ಫಾದರ್ ಆಫ್ ಅರ್ತ್ ಅಂತ ಕರೀತಾರೆ. ಅಥವಾ ಅವ್ರ ಭಾಷೆಯಲ್ಲಿ ಧರ್ತಿ ಆಭಾ ಅಂತ ಇವ್ರು ಕೊಟ್ಟಿರ್ತಕ್ಕಂಥ ಟೈಟಲ್. ಧರ್ತಿ ಆಭಾ ಅಂತ ಅಂದ್ರೆ ಫಾದರ್ ಆಫ್ ಅರ್ತ್ ಅಂತ, ಭೂಮಿಯ ತಂದೆ ಅಂತ ಕರಿತೀವಿ. ಸೊ ಇವರು ಬ್ರಿಟಿಷರ ವಿರುದ್ಧ ಒಂದು ವಿಶೇಷವಾಗಿರ್ತಕ್ಕಂಥ ಚಳುವಳಿಯನ್ನು ಶುರು ಮಾಡ್ತಾರೆ. ಇದನ್ನ ಉಳುಗುಲಾನ್ ಅಂತ ಕರೀತಾರೆ. ಸೊ ಉಳುಗುಲಾನ್ ಚಳುವಳಿ ಅಥವಾ ಗ್ರೇಟ್ ಟುಮಾಲ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಥವಾ ಶಾರ್ಟ್ ಅಂಡ್ ಸ್ವೀಟ್ ಐ ಮೀನ್ ಕ್ರಿಸ್ಪ್ ಆಗಿ ಮುಂಡಾ ರೆಬಿಲಿಯನ್ ಅಂತ ಕರಿಬಹುದು. ಓಕೆ, 3 ಹೆಸರುಗಳ ನೋಡಿ, ಇವರು ಶುರು ಮಾಡಿರ್ತಕ್ಕಂಥ ಚಳುವಳಿಯನ್ನ 3 ಹೆಸರುಗಳಿಂದ ಗುರುತಿಸ್ತೀವಿ. ಒಂದು ಉಳುಗುಲಾನ್ ಚಳುವಳಿ, ಅಥವಾ ಬ್ರಿಟಿಷರನ್ನ ಗ್ರೇಟ್ ಟುಮಾಲ್ಟ್ ಅಂತ ಕರೆದ್ರು, ಅಥವಾ ಮುಂಡಾ ರೆಬಿಲಿಯನ್ ಅಂತ ಕರೆದ್ರು. 1895ರಿಂದ 1900 ಎಸ್ 1895ರಿಂದ 5 ವರ್ಷ. ಓಕೆ, ಏನಕ್ಕೆ? ಸಿ ರೀಸನ್ ಈಸ್ ಬ್ರಿಟಿಷರು ತಂದಂತ ಕಠಿಣ ಭೂ ಕಾನೂನುಗಳು, ಟಫ್ ಲ್ಯಾಂಡ್ ಲಾಸ್. ಓಕೆ, ಮತ್ತು ಎರಡನೇದು ಜಮೀನ್ದಾರಿ ಪದ್ಧತಿ. ಸೊ ಬ್ರಿಟಿಷರು ಮಾಡಿದಂತ ಕಠಿಣ ಭೂ ಕಾನೂನುಗಳು ಮತ್ತು ಜಮೀನ್ದಾರಿ ಪದ್ಧತಿಯ ವಿರುದ್ಧ ಇವರು ಶುರು ಮಾಡುವಂತ ಚಳುವಳಿಯನ್ನ ಉಳುಗುಲಾನ್ ಅಂತ ಕರಿತೀವಿ, ಅಥವಾ ಗ್ರೇಟ್ ಟುಮುಲ್ಟ್ ಅಂತ ಕರಿತೀವಿ, ಅಥವಾ ನೀವು ಶಾರ್ಟ್ ಅಂಡ್ ಸ್ವೀಟ್ ಆಗೋದನ್ನ ಮುಂಡಾ ರೆಬಿಲಿಯನ್ ಅಂತ ಕೂಡ ಕರೀಬಹುದು. ಓಕೆ, ಎಸ್. ಓಕೆ, ಇವ್ರು ವಿಶೇಷವಾಗಿ ಏನ್ ಪ್ರತಿಪಾದನೆ ಮಾಡಿದ್ರು ಅಂತಂದ್ರೆ, ಬ್ರಿಟಿಷರ ಆಳ್ವಿಕೆ ಬೇಡ, ನಮ್ಮ ಆಳ್ವಿಕೆನ ಸ್ವಯಂ ಆಡಳಿತ ಇರಬೇಕು. ಓಕೆ, ಎರಡನೇದು ನಮ್ಮ ಭೂಮಿ ಮೇಲೆ ನಮ್ಗೆ ಹಕ್ಕಿರಬೇಕು, ಅಂದ್ರೆ ಕಮ್ಯುನಿಟಿ ಲ್ಯಾಂಡ್ ರೈಟ್ಸ್ ಅಂತ ಕರಿತೀವಿ. ಓಕೆ, ನಮ್ಮ ಭೂಮಿ ಮೇಲೆ ನಮ್ಗೆ ಹಕ್ಕಿರಬೇಕು. ಅದನ್ನ ಅವ್ರ ಭಾಷೆಯಲ್ಲಿ ಕುಂಟ್ ಕಟ್ಟಿ ಅಂತ ಕರೀತಾರೆ. ಸೊ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಪದಗಳಿವೆ. ಓಕೆ, ಸೊ ನನ್ಕಿನ್ನ ಹೆಚ್ಚು ಪದಗಳನ್ನ ವಿನಾಯಕ್ ಸರ್ ಹೇಳಿರ್ತಾರೆ ನಿಮ್ಗೆ. ಓಕೆ, ಸೊ ಕುಂಟ್ ಕಟ್ಟಿ ಅಂತ ಅಂದ್ರೆ ಕಮ್ಯುನಿಟಿ ಲ್ಯಾಂಡ್ ರೈಟ್ಸ್ ಅಂತ ಕರಿತೀವಿ. ಓಕೆ, ಬಹಳ ಇಂಪಾರ್ಟೆಂಟ್. ಓಕೆ, ಸೇ ನೋಡಿ, ಇವರ ಹೋರಾಟ ಅಥವಾ ಚಳುವಳಿ ಉಳುಗುಳನ್ ಅಥವಾ ಗ್ರೇಟ್ ಟುಮುಲ್ಟ್ ಅಥವಾ ಮುಂಡಾ ದಂಗೆ ಅಂತ ನಾವೇನ್ ಕರಿತೀವಿ, ಇದು ಯಾವುದರ ಆಧಾರಿತವಾಗಿತ್ತು? ಒಂದು ಸ್ವಯಂ ಆಡಳಿತ, ಎರಡನೇದು ಕುಂಟ್ ಕಟ್ಟಿ ಅಂದ್ರೆ ನಮ್ಮ ಭೂಮಿಯ ಮೇಲೆ ಹಕ್ಕು ನಮಗಿರಬೇಕು ಅಂತ. ಆಮೇಲೆ ಸ್ವಯಂ ಆಡಳಿತವನ್ನು ಪ್ರತಿಪಾದನೆ ಮಾಡಿದ್ರು, ಬ್ರಿಟಿಷರ ಕಠಿಣ ಭೂ ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದ್ರು, ಮತ್ತು ಜಮೀನ್ದಾರಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ರು. ಓಕೆ, ಎಸ್. ಬಟ್ ಇವ್ರನ್ನ 25ನೇ ವಯಸ್ಸಲ್ಲಿ ಇವ್ರನ್ನ ಹಿಡ್ಕೊಂಡೋಗಿ ರಾಂಚಿನಲ್ಲಿ ಗಲ್ಗಾಕ್ತಾರೆ ಬ್ರಿಟಿಷರು. ಕೇವಲ ಬರೀ 25ನೇ ವಯಸ್ಸಲ್ಲಿ ರಾಂಚಿಗೆ ಕರ್ಕೊಂಡೋಗಿ ಇವ್ರನ್ನ ಗಲಿಗೇರಿಸ್ತಾರೆ. ಓಕೆ, ಹುತಾತ್ಮನಾಗ್ತಾರೆ. ಹಾಗಾಗಿ ಇವರ ಪುಣ್ಯ ಇವಾಗ ರೀಸೆಂಟ್ ಆಗಿ, ಓಕೆ, ಸೊ ರೀಸೆಂಟ್ ಆಗಿ ಜೂನ್ 9ನೇ ತಾರೀಕು ಇವರ ಪುಣ್ಯತಿಥಿಯನ್ನ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಸ್ಮರಣೆ ಮಾಡಿದ್ರು. ಆಮೇಲೆ ಇವರ ಬರ್ತ್ಡೇ ಬಂದು ನವೆಂಬರ್ 15ನೇ ತಾರೀಕು. ಪ್ರತಿ ವರ್ಷ ನವೆಂಬರ್ 15ನೇ ತಾರೀಕನ್ನ ಜನಜಾತಿಯ ಗೌರವ ದಿವಸ ಆಗಿ ಭಾರತ ಸರ್ಕಾರ ಸೆಲೆಬ್ರೇಟ್ ಮಾಡುತ್ತೆ. ಪ್ರತಿ ವರ್ಷ ನವೆಂಬರ್ 15ನೇ ತಾರೀಕು ಓಕೆ ಇವರ ಬರ್ತ್ ಆನಿವರ್ಸರಿ, ಜನ್ಮ ಜಯಂತಿಯನ್ನ ಜನಜಾತಿಯ ಗೌರವ ದಿವಸ ಆಗಿ ಸೆಲೆಬ್ರೇಟ್ ಮಾಡುತ್ತೆ. ಅವತ್ತಿನ ದಿನ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಣೆಯಲ್ಲಿ ಬುಡಕಟ್ಟು ಜನಗಳ ಪಾತ್ರವನ್ನ ಸ್ಮರಣೆ ಮಾಡ್ಲಿಕ್ಕೋಸ್ಕರ ನವೆಂಬರ್ 15ನೇ ತಾರೀಕನ್ನ ಜನಜಾತಿಯ ಗೌರವ ದಿವಸ ಆಗಿ ಸೆಲೆಬ್ರೇಟ್ ಮಾಡುತ್ತೆ. ಆಯ್ತಾ? ಆಮೇಲೆ ಇನ್ನೂ ಹೆಚ್ಚುವರಿ ಮಾಹಿತಿ ಕೊಡ್ತೇನೆ. ಓಕೆ, ನಿಮಗೆ ನಾನು ಕಳೆದ ಕ್ಲಾಸಸ್ಗಳಲ್ಲಿ ಇದನ್ನ ಹೇಳಿದ್ದೀನಿ. PVTG ಅಂದ್ರೆ ಏನಂತ ಹೇಳಿದ್ದೀನ? ಏನ್ ಹೇಳಿದೆ PVTG ಹೇಳಿರ್ತಿಂತಾನೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ. ಓಕೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ. ರೀಸನ್ ಅಂದ್ರೆ ಬುಡಕಟ್ಟು ಜನಗಳನ್ನೇ ಅತ್ಯಂತ ಹಿಂದುಳಿದ
ಬುಡಕಟ್ಟು ಜನಗಳಲ್ಲೇ ಅತ್ಯಂತ ಹಿಂದುಳಿದಿರುವಂತ ಬುಡಕಟ್ಟು ಜನಗಳನ್ನ PVTG ಅಂತ ಕರಿತೀವಿ. ನೆನಪು ಮಾಡ್ಕೊಳ್ಳಿ. PVTGಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಭಾರತ ಸರ್ಕಾರ ಪ್ರಾರಂಭಿಸಿರುವಂತ ಆಯೋಗ ಯಾವುದು? 1976 ದೇಬಾರ್ ಕಮಿಷನ್. ಓಕೆ, ಸೊ ದೇಬಾರ್ ಕಮಿಷನ್. ಓಕೆ, ಯಾರು ನಾವು ಹೊಸ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೋಸ್ಕರ ರಿಪೀಟ್ ಮಾಡ್ತಿರ್ತೀನಿ. ಹಳೆ ಸ್ಟೂಡೆಂಟ್ಸ್ ಒಂದ್ ರೌಂಡ್ ರಿಪಿಟೇಷನ್ಸ್ ನಂದಾಗಿರತ್ತೆ. ಬಟ್ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗಿರ್ತಾರೋ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ ಅಂತ ಮತ್ತೆ ಹೇಳ್ತಿರ್ತೇನೆ. ಓಕೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ನೋಡಿ. ಜಸ್ಟ್ PVTG ಒಂದು ಇಮೇಜ್ ನೋಡ್ಕೊಂಬ. ನೋಡಿ, ಸೊ PVTGs ಅಂತಂದ್ರೆ ಎಸ್, ಬುಡಕಟ್ಟು ಜನಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬುಡಕಟ್ಟು ಜನಗಳು. ಓಕೆ, ಸೊ ಇವ್ರನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ 1976 ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥ ಆಯೋಗವನ್ನ ದೇಬಾರ್ ಕಮಿಷನ್ ಅಂತ ಕರಿತೀವಿ. ಓಕೆ, ಒಂದ್ ಸೆಟ್ ಆಫ್ ಪ್ಯಾರಾಮೀಟರ್ಸ್ ಇದೆ. ಯಾವ ಸಮುದಾಯವನ್ನ ಯಾವ ಬುಡಕಟ್ಟು ಸಮುದಾಯವನ್ನ PVTG ಅಂತ ಕರಿಬಹುದು. ಒಂದು, ಇವ್ರಿಗೆ ಪ್ರೈಮೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅಂದ್ರೆ ಈ ಮಂಗನಿಂದ ಮಾನವ ಫೇಸ್ ಇರುತ್ತಲ್ಲ, ಆ ತರ ಬದುಕ್ತಿರ್ತಾರೆ. ಇನ್ನು ಬಿಲ್ಲು ಬಾಣ ಇಟ್ಕೊಂಡು, ಈಟಿ ಬರ್ಜಿ ಇಟ್ಕೊಂಡು, ಬೇಟೆ ಆಡ್ಕೊಂಡು, ಗೆಡ್ಡೆ ಗೆಣಸು ತಿನ್ಕೊಂಡು ಈ ತರ ಬದುಕ್ತಿರ್ತಾರೆ. ಆಮೇಲೆ ಸೋಷಲಿ ಐಸೋಲೇಟ್ ಆಗಿರ್ತಾರೆ. ಎಲ್ಲರ ಜೊತೆ ಬೆರೆಯಲ್ಲ, ಪ್ರತ್ಯೇಕ ಬದುಕ್ತಿರ್ತಾರೆ. ಓಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಝೀರೋ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳ್ಕೊಂಡಿರ್ತಾರೆ. ಝೀರೋ ಲಿಟ್ರಸಿ ಇರುತ್ತೆ. ಅಂಡ್ ಇವ್ರು ಬಳಸ್ತಕ್ಕಂಥ ಅಗ್ರಿಕಲ್ಚರ್, ಇವ್ರು ಮಾಡ್ತಕ್ಕಂಥ ಅಗ್ರಿಕಲ್ಚರ್ ಅಲ್ಲಿ ಝೀರೋ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಇಂಥ ಗುಂಪುಗಳನ್ನ PVTG ಅಂತ ಕರೀತಾರೆ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ. ಓಕೆ, ಅತ್ಯಂತ ದುರ್ಬಲವಾಗಿರುವ ಬುಡಕಟ್ಟು ಗುಂಪುಗಳು ಅಂತ. ರೈಟ್. ಸೊ ದೇಬಾರ್ ಕಮಿಷನ್ ಇಡೀ ಭಾರತದಲ್ಲಿ 75 ಸಮುದಾಯಗಳನ್ನ PVTG ಅಂತ ಐಡೆಂಟಿಫೈ ಮಾಡಿ 75 ಸಮುದಾಯಗಳನ್ನ PVTG ಅಂತ ಐಡೆಂಟಿಫೈ ಮಾಡಿದೆ. ಆಮೇಲೆ ಅತಿ ಹೆಚ್ಚು PVTGಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಛತ್ತೀಸ್ಗಢ. ಅತಿ ಹೆಚ್ಚು PVTGಗಳನ್ನ ಹೊಂದಿರತಕ್ಕಂಥ ರಾಜ್ಯ ಛತ್ತೀಸ್ಗಢ. ಓಕೆ, ಈಗ PVTGಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತ ಭಾರತ ಸರ್ಕಾರದ ಯೋಜನೆ ಯಾವುದು? PM ಜನ್ಮನ್. ಓಕೆ, PM ಜನ್ಮನ್. ಓಕೆ, ಅವ್ರಿಗೆ ಮನೆ ಕಟ್ಟಿಸ್ಕೊಡೋದು. ಓಕೆ, ಅಂಗನವಾಡಿ ಕೇಂದ್ರಗಳು, ರಸ್ತೆಗಳು, ಚರಂಡಿಗಳು, ಬೀದಿ ದೀಪ, ಕುಡಿಯ ನೀರು, ಶೌಚಾಲಯ, ಅಂಗನವಾಡಿ ಕೇಂದ್ರಗಳು, ಈ ತರ. ಸೊ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥ ಸ್ಕೀಮು PM ಜನ್ಮನ್. ಆಯ್ತಾ? ಈಗ ನೋಡಿ, ಈಗ PVTGಗಳಿಗೆ, ಓಕೆ ಲಿಸನ್ ಹಿಯರ್, PVTGಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ತಲುಪಿಸುವುದು ಮತ್ತು ಅವ್ರಿಗೆ ಸುರಕ್ಷತೆಯನ್ನ ಒದಗಿಸುವಂತ ಭಾರತ ಸರ್ಕಾರದ ಯೋಜನೆ PM ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್. ಅರ್ಥ ಆಗ್ತಿದ್ಯಾ? PM ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್. ಆಮೇಲೆ 2047 ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. 2047 ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಅವತ್ತು ಭಾರತ ಡೆವಲಪಿಂಗ್ ಕಂಟ್ರಿ ಇರಬಾರ್ದು, ಡೆವಲಪ್ಡ್ ಕಂಟ್ರಿ ಇರಬೇಕು. ಆ ಪರಿಕಲ್ಪನೆಯನ್ನ ವಿಕಸಿತ ಭಾರತ ಅಂತ ಕರಿತೀವಿ. ಓಕೆ, ವಿಕಸಿತ ಭಾರತ ಅಂತಂದ್ರೆ ಬೈ 2047 ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಡೆವಲಪ್ಡ್ ಕಂಟ್ರಿ ಅಂತ. ಸೊ ವಿಕಸಿತ ಭಾರತವನ್ನು ಮಾಡ್ಲಿಕ್ಕೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ದೇಶದ ಮೂಲೆಗೂ ಕೂಡ ತಲುಪಿಸುವಂತ ಭಾರತ ಸರ್ಕಾರದ ರಾಷ್ಟ್ರೀಯ ಅಭಿಯಾನ ಬಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ. ದಿಸ್ ಇಸ್ ರಿಗಾರ್ಡಿಂಗ್ ಫಸ್ಟ್ ಟಾಪಿಕ್. ಆಯ್ತಾ? ಜಸ್ಟ್ ಓಕೆ, ನಾನು ಜಸ್ಟ್ PYQs MCQs ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡಕ್ ಟ್ರೈ ಮಾಡಿ. ಓಕೆ, ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಜೂನ್ 9. ಜನ್ಮ ಜಯಂತಿ November 15. ಆ ದಿನವನ್ನು ಏನಂತ ಕರೀತೀರಾ? ಜನಜಾತಿಯ ಗೌರವ ದಿವಸ್ ಅಂತ ಕರೀತಾರೆ. ಓಕೆ, ಸೊ ಇವರು ಹುಟ್ಟಿದ್ದು ಜಾರ್ಖಂಡ್ ರಾಜ್ಯದ ಉಳಿಹಟ್ಟು ಗ್ರಾಮದಲ್ಲಿ ಹುಡ್ತಾರೆ. ಇವ್ರಿಗೆ ಸಿಕ್ಕಿರ್ತಕ್ಕಂಥ ಬಿರುದು ಧರ್ತಿ ಆಬಾ, ಫಾದರ್ ಆಫ್ ಲ್ಯಾಂಡ್ ಅಂತ, ಧರ್ತಿ ಆಬಾ. ಓಕೆ, ಸೊ ಬಿರ್ಸಾ ಮುಂಡಾ ಅವರು ಬ್ರಿಟಿಷರ ವಿರುದ್ಧ ಪ್ರಾರಂಭಿಸಿದಂತ ಚಳುವಳಿಯನ್ನು ಏನಂತ ಕರೀತೀರಾ?
ಉಲ್ಗುಳನ್ ಅಥವಾ ಗ್ರೇಟ್ ಟುಮಲ್ಟ್ ಅಥವಾ ಮುಂಡಾ ರೆಬೆಲಿಯನ್ ಅಂತ ಕರಿತೀವಿ. ಓಕೆ, ಯಾವ್ದ್ರ ವಿರುದ್ಧ ಫೈಟ್ ಮಾಡಿದ್ರು? ಒಂದು, ಬ್ರಿಟಿಷರ ಕಠಿಣವಾದ ಭೂ ಕಾನೂನುಗಳು ಮತ್ತು ಜಮೀನ್ದಾರಿ ಪದ್ಧತಿ. ಓಕೆ, ಏನೇನು ಪ್ರತಿಪಾದನೆ ಮಾಡಿದ್ರು? ಸ್ವಯಂ ಆಡಳಿತ ಮತ್ತೆ ಕುಂಟ್ಕಟ್ಟಿ ಅಂದ್ರೆ ಕಮ್ಯುನಿಟಿ ಲ್ಯಾಂಡ್ ರೈಟ್ಸ್, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ. ಸೊ ಇದರ ವಿರುದ್ಧ, ಸೊ ಬ್ರಿಟಿಷರ ವಿರುದ್ಧ ತಮ್ಮ ಚಳುವಳಿಯನ್ನು ಶುರು ಮಾಡಿದ್ರು. ಬಟ್ ತಮ್ಮ 25ನೇ ವಯಸ್ಸಿಗೆ ಓಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಹುತಾತ್ಮರಾದ್ರು. ಎಸ್ ಆರ್ ನೋ? ಓಕೆ, ಸೊ ಅದರಲ್ಲಿ 3 ಸ್ಕೀಮ್ ಹೇಳಿದ್ದೀನಿ. ಓಕೆ, ಈಗ ಹೇಳಿ, PVTGಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತ ಯೋಜನೆ ಯಾವುದು? PM ಜನ್ಮನ್. ಓಕೆ, ಆಯ್ತು. ಸರ್ಕಾರದ ಎಲ್ಲ ಯೋಜನೆಗಳನ್ನ PVTGಗಳಿಗೆ ಏನು ಮುಟ್ಟಿಸುವಂತ ಕಾರ್ಯಕ್ರಮ ಯಾವುದು? ಓಕೆ, ಎಸ್, ಇದು PM ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಅಂತ. ಓಕೆ, ಮತ್ತೆ 2047 ಭಾರತ ಡೆವಲಪ್ಡ್ ಕಂಟ್ರಿ ಆಗ್ಲಿಕ್ಕೆ ಭಾರತ ಸರ್ಕಾರದ ಎಲ್ಲ ಯೋಜನೆಗಳನ್ನು ತಲುಪಿಸುವಂತ ಯೋಜನೆ ಯಾವುದು? ವಿಕಸಿತ ಭಾರತ ಸಂಕಲ್ಪ ಯಾತ್ರೆ.